ಒಂದ ಕೇಳೋ ನಾಮನ ನಗಲಾರ ಗಂಗ ಮಾಯೆ ತಿಲ್ಲಲು ಕೇಳಿ ಬರಮ್ಮ, ಈ ಪೂಜಾರಿಗೆ ನಾವ್ ಯಾರನ್ನು ಗೊತ್ತಾಗಿಲ್ಲ. ಏನೋ ಗೊತ್ತಾಗಿಲ್ಲವ ಅಮ್ಮ. ಹೀರ್ ಬಕ್ಷಿ ಬಸವಂತರು ಬಂದು ನನಗೆ ಮೈದೂರಿನಾಗಬೇಕು, ಆ ಲಗಳರ ಹೀರ ಬಂದು ನನಗೆ ಪ್ರಾಣ ಕಾಂತಿ ಆಗಬೇಕು. ನನಗೆ ಬಂದು ಲಗಳೇರ್ ಗಂಗಾ ಅಂತಾರಂತ ಹೇಳವ. ಏ ಪೂಜಾರಿ, ಪಕ್ಷಿ ಬಸವಂತ ಬಂದ ಮೈದೂರಿನಾಗಬೇಕು, ಲಗಳೇರಿಡ ಬಂದ ಆಕೆಗೆ ಪ್ರಾಣಕಾಂತ ಆಗಬೇಕು. ಆಕೆಗೆ ಬಂದು ಲಗಳೇರ್ ಗಂಗಾ ಅಂತಾರ. ಮತ್ತ ಅಲ್ಲೋ ಲಡುದು ಮನಿಗೆ ಬರ್ತಿ ಕಜ್ಜಾ ಹೋಯ್ತಿ, ಕಣಕ ಬರ್ತಿ ಗುರ್ತಾಯ್ತೋ ಇಲ್ಲ? ಈಗ 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 ಯಾರನ್ನ ಗುರ್ತಾಯ್ತಿಲ್ಲ? ಹೇಳಿ ಬರಮ್ಮ, ಗುರ್ತಾಯ್ತಲ್ಲ. ಹಾಗಾದ್ರೆ ಇನ್ನು ಮುಂದೆ ಒಂದು ಚೆರಗ್ ನೀರು ಕೊಡ್ತೇನೆ, ಅಮ್ಮ ಬಸವಂತರ ಮುಖ ತೊಳೆ ಅಂತ ಹೇಳುವ. ಏ ಪೂಜಾರಿ, ಈ ನೀರ್ ತಗೋ, ನಿನ್ನ ದೇವ್ರ ಬಸವಂತರ ಮುಖ ತೊಳೆ ಅಂತ ಹೇಳ. ಶಿವ 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 ಪರಮ ನೋಡಲಿ, ಅಲ್ಲಿ ನೋಡಲಿ. ಅವ ತೊಳ್ಕರ್ಕದ ಎಂತ ಕಾಲ್ ತೊಳ್ಕೊಂಡ ನೋಡಕತ್ತಾನ. ನೋಡ ಕೇಳ. ಏ ಪೂಜಾರಿ, ನೀರ್ ಯಾವಾಗ ಕೊಟ್ಟಿದ್ದು ನಮಗ್ ನೀರ್ ಹಂಚ್ಕೊಂಡ ನಮ್ ಬಸವನ್ ದೇವ್ರಿಗೆ ಏ ಯಾವ ನೀರ್ ಹಂಚ್ಕೊಂಡ ಒಟ್ಟ ಕೈಕಾಲ್ ತೊಳ್ಕೊಂಡ ಮುಖ ತೊಳ್ಕೊಂಡ ದೇವ್ರ ತೊಳ್ಕೊಂಡ. ಆಗ್ಲೇಮ್ಮ. ಇನ್ನು ಮುಂದೆ ಅಮ್ಮ ಒಂದ್ ಸೇರ್ ಗಂಟ್ಲೆ ಎಣ್ಣೆ ತಂದುವ, ಈ ಸೇರ್ ಗಂಟ್ಲೆ ಎಣ್ಣೆ ಕೊಟ್ಟು ಅಮ್ಮ ಎಣ್ಣೆ ಮಜಲ್ ಮಾಡಂತ ಹೇಳ. ಏ ಪೂಜಾರಿ, ಈ ಎಣ್ಣೆ ತಗೋ, ನಿನ್ ದೇವ್ರಿಗೆ ಎಣ್ಣೆ ಮಜನ ಮಾಡು. ಶಿವ 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 ಶಿವ. ಏ ಕಿವ್ಯಾಗ ಹೈತಿಲ್ಲ, ಹಚ್ಕೊಂಡ್ ನಾಟಕ. ಏ ಯಾವ ನೀ ಎಣ್ಣೆ ಕೊಟ್ಟಿದ್ಯಾ? ಹೌದಮ್ಮ. ಅವ ಹಚ್ಕೊಂಡ್ರ ಅವನ ದೇವ್ರ ಎಣ್ಣೆ ಮಜನ ಮಾಡಿ. ಹೌದೇನ? ಹಾಗಾದ್ರೆ ಈ ಹೂವ ಪತ್ರಿ ಕೊಡುವಂತಳಗು. ಏ ಪೂಜಾರಿ, ಈ ಹೂವ ಪತ್ರಿ ತಗೋ, ನಿನ್ನ ದೇವರಿಗೆ ಹೂವ ಪತ್ರಿ ಇರಿಸುವಂತ. ಪರಮ ನೋಡಲಿ. ಏ ಬಡಿ ಬರ್ಲಿಲ್ಲ, ಹೂವ ಕಿವ್ಯಾಗ ಕೊಂಡು ಹೋತು, ತಲಿ ಮೇಲೆ ಕೊಂಡು ಹೋತು. ಶಿವ 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 ಶಿವ. ಏನ್ ಶಿವ ಶಿವ? ಏನು ಕಿವ್ಯಾಗ ಕೊಂಡು ಹೋತು, ಏನೋ ಆಗೋತು ಬಡಿ ಕಿವ್ಯಾಗ ಕೊಯ್ತವ. ಅವ ಅವ್ನ ಕಿವ್ಯಾಗ ಇಟ್ಕೊಂಡ್ರೆ ಹೌದು. ದೇವ್ರು ಹೇಳ್ಸದಂಗ. ಆಗ್ಲೇಮ್ಮ. ಇನ್ನು ಮುಂದೆ ಅಮ್ಮ ಈ ಹೂವ ಪತ್ರಿ ಕೊಟ್ಟ ಇವತ್ತು ಕುಕ್ಮ ಕೊಡ. ಇದು ಅಲ್ಲದ ಅಮ್ಮ ತುಂಬಿ ಕೊಟ್ಟು ಅಮ್ಮ ನಿವದಿ ಮಾಡಂತ ಹೇಳ. ಏ ಇದ ಈ ಬತ್ತಿ ಕುಮ್ಮ ತಗೋ, ಆಮೇಲೆ ನಿವದಿ ತಗೋ, ದೇವ್ರಿಗೆ ಏರ್ಸ. ಏ ಒಂದು ಶಾಂಡಿಗೆ ಕೊಡ್ಬೇಕಲ್ಲ ನಂಗ. ಏ ನಿನ್ನ ಬಾಯಿ ಪರಮ ಅಲ್ಲ, ಆ ದೇವ್ರಿಗೆ ನಾವ ಎಡಿ ಕೊಟ್ಟು, ಆದ್ರೆ ಬಸವನ್ ದೇವ್ರಿಗೆ ಇವೇನ್ ಎಡಿ ಮಾಡ್ಲಿಲ್ಲ, ತಾನ ಕುತ್ಕೊಂಡ್ ತಿಂದ. ನಿನ್ ಶಾಂಡಿಗೆ ಕೊಡು ಮೊದಲು. ನೆಲ್ಲ ನಾ ತಿಂದ್ರೆ ಬಸವನ್ ದೇವ್ರು ತಿನ್ನಂಗ ಆತು. ನೀನ್ ಹೊಟ್ಟೆ ತಿಂಬ್ರ ಆತ. ಏ ಯವ್ವ ನನ್ನ ಮಗಳ, ಅವ ಏನು ಉಣ್ತಾಲ, ಅವ್ನ ಹೊಟ್ಟೆ ತಿಂತಾನ ಬಸವನ್ ದೇವ್ರು ಉಂಡಂಗ. ಹೌದಾ? ಇಲ್ಲಿ ಬಿಡುವ. ಆಗ್ಲೇಮ್ಮ. ಇನ್ನು ಮುಂದೆ ಕಪ್ಪರ ಹಚ್ಚಿ ಕಾಯಿ ಹೊಡ್ಸ್ಕೊಂಡ್ ಬರುವಂತಳಾಗ. ಏನೇ ಬರಮ್ಮ, ಇನ್ನು ಮುಂದೆ ನಾವು ಒಂದ್ ಸ್ವಲ್ಪ ಗುಡಿ ಒಳಗ ಕೂತ ಅಮ್ಮ ವಿಶ್ರಾಂತಿ ತಕೊಂಡ ಆಮೇಲೆ ಕಾಯಾದ್ರೂ ಹೊಡ್ಸನಮ್ಮ. ಏನಾಗಲ್ಲ ಬಾಣ ಒಳಗಿದ್ರೆ ಹೊರಗೆ ಬರಂತ ನಾವು. ಏನಾಗಿಲ್ಲ ಸಂಗಣ್ಣ, ಏನಾಗಲ್ಲ ಬಾಣ, ಏನಾಗಲ್ಲ ಬಾಣ. ನಾವ್ ಜಾತ್ರೆ ಹೋಗ್ಬೇಕಾರ ಯಾವ ಪ್ರಕಾರ ಹೋಗ್ಬೇಕು? ಯಾವ ಪ್ರಕಾರ ಹೋಗ್ಬೇಕು? ಏನಾಗಲ್ಲ ಬಾಣ, ರಾಮ ಲಕ್ಷ್ಮಣ ಅಂತ ಎರಡು ಹುಡುಗರು ಹುಡ್ಕೊಂಡ ಕೈಯಾಗ 4 ರೂಪಾಯಿ ತಗೊಂಡ ಏತ್ರ ಗಾಡಿ ಹುಡ್ಕೊಂಡ ನಾವ್ ಹೋಗ್ಬೇಕಾಯ್ತು ನೋಡು. ಏನಾಗಲ್ಲ ಬಾಣ, ಮತ್ತಾರ ಹೇಳ್ತಾರ ಕೇಳೋಣ. ಅಗ್ದಿ ಚಂದವಾಗಿ ಹೇಳ್ಬೇಕಾಯ್ತು ನೋಡು. ಈರಾನ್ ಪಡೆದವ್ರು ನಮ್ಮ ಅಮ್ಮ ಅಂಜಾನಟಿ, ಅವ್ರು 20 ರೂಪಾಯಿ ಕೊಟ್ಟಿದ. ಅವ್ರಿಗೆ ತುಂಬಾ
ಸೌಕಾರ ಅಂತರ ಸೌಕಾರ ಏನಾಗಲ್ಲ ಅಣ್ಣ ನಾ ಹೇಳಿ ಬರ್ತಾರ ತಿಳಿಬೇಕಣ್ಣ ಏನು ಕೇಳ ಸಂಗಣ್ಣ ಈ ಹೇ ಮಾತಾಡ್ತೀನಿ ಅತಿ ಚಂದ ಹೇಳ್ಬೇಕಾಯ್ತು ಏನಾಗಲ್ಲ ಅಣ್ಣ ಹಾ ಈಗ ಇಲ್ಲಿ ಕಡೆ ಬಸವನ ಜಾತ್ರೆ ಬಂದ ಹಾ ಅಗದಿ ಬರ್ದೇರ್ ನೋಡೈತಿ ಹಾ ನಾವ್ ಅದ್ರ ಹೋಗೋಣ ನಡೆಯುತ್ತ ನಾವು ಎಲೆ ಹೋಗು ಏನಾಗಲ್ಲ ಅಣ್ಣ ಹಾ ಪೂಜಾರಿ ಅದಾನ ನೋಡ್ಕೊಂಡ್ ಬರ್ಬೇಕಾಯ್ತು ನೋಡು ಏನಾಗಿಲ್ಲ ಸಂಗಣ್ಣ ನಾವಾದ್ರೂ ಪೂಜಾರಿ ಅದ ನೋಡ್ಕೊಂಡ್ ಬರ್ತಾನ ನೀವ್ ಸ್ವಲ್ಪ ತಡಿಬೇಕಾಯ್ತು ನೋಡು. ಹಾಗಾದ್ರೆ ನೋಡ್ಕೊಂಡ್ ಬರೋದ್ ನಾವು ಏನೋ ಪೂಜಾರಿ ಒಳಗಿದ್ರೆ ಹೊರಗೆ ಬರ್ಬೇಕಾಯ್ತು ನೋಡು ನಾ ಯಾರು ಬಂದ ನೋಡು ಏನೋ ಪೂಜಾರಿ ನನ್ನ ಗೆಳೆಯ ನಾನು ಕೂಡಿ ಸ್ವಲ್ಪ ಗುಡಿ ಬರಾರ್ದವು ನೀ ಗುಡಿ ಬಾಗ್ಲ ತಕೊಂಡ್ ಕುಣ್ಬೇಕಾಯ್ತು ನೋಡು ನಾಳೆ ಕೊಟ್ಟಿರ್ತಾರ ನೀವ್ರು ಬಂದ್ರಾಗ್ರಿ ಏನೋ ಗೆಳೆಯ ಸಂಗಣ್ಣ ನಾ ಆದ್ರೂ ಗುಡಿಗೆ ಹೋಗಿ ಪೂಜಾರಿಗೆ ಬಾಲ ತಕೊಂಡ್ ಕೊಂಡ ನಾನು ನಾವು ನಡೀತು ನಾವು ಏನಾಗಲ್ಲ ಅಣ್ಣ ಹಾ ಹಾಗಾದ್ರೆ ಹೋಗೋಣ ಏನೋ ಗೆಳೆಯ ಸಂಗಣ್ಣ ಪೂಜಾರಿ ಇಲ್ಲದ ನೋಡು ನನ್ನ ಮಗ ಗಂಗವ ಅಮ್ಮ ನೀ ಆದ್ರೂ ಕರ್ಪೂರ ಹಚ್ಚಿ ಕಾಯದ್ ರೋಡ್ಸು ಅಂತ ಹೇಳಗಮ್ಮ ನಿಲ್ವಾ ಏ ಪೂಜಾರಿ ಏನೋ ಪೂಜಾರಿ ಹಾ ನಮ್ ಕೈ ಆದ್ರೂ ಹೊಡೆದ್ ಕೊಡ್ಬೇಕಾಯ್ತು ನೋಡು ಏನು ಅಪ್ಪು ಬಳನ ಒಂಜನ ಕದಲೈತಿ ಒಂಜನ ತಡಿಯುವಂತ ನಾವು ಹೆಣ್ಣು ಮಕ್ಕಳ ಏನೋ ಗೆಳೆಯ ಸಂಗಣ್ಣ? ಅಣ್ಣ ಹಾ ಆ ಪೂಜಾರಿ ಇದ್ದಾವ ಹೆಂಗಸ್ರ ಕದಲೈತಿ ಸ್ವಲ್ಪ ತಡಿಬೇಕಾಯ್ತು ಅಂತ ನೋಡು ಏನಾಗಲ್ಲ ಅಣ್ಣ ಹಾ ಹಾಗಾದ್ರೆ ಮಾಡೋಣ ಹೇಳ್ತಾಗೋ ಏ ಪೂಜಾರಿ ಹಾ ಈ ಗಣಸರ ಕಾದಿಲ್ಲ ಕಡಿಮೆ ಆಗ್ತಿಲ್ಲ ಹಾ ಏ ಯಾವ ನನ್ನ ಮಗ ಗಂಗವ ಕಾಯಿ ಕೊಡಕ್ಕ ಏ ಪೂಜಾರಿ ಈ ಕಾಯಿ ಹೊಡೆದ ಕರ್ಪೂರ ಹಚ್ಚಿ ಕಾಯಿ ಹೊಡೆದ್ ಕೊಡುವಂತ ನಾವು ನಾನು ಕಾಯ್ತಾನ ತವ ಏ ನನ್ನ ಮಗ ಕಾಯಿ ತೋಲ ಕಾಯ ಅಮ್ಮ ಹೆಂಗ್ ಹೊಡೆದ ಕೇಳು ಏ ಪೂಜಾರಿ ಕಾಯಿ ಹೆಂಗ್ ಹೊಡೆದು ಕಾಯಿ ಸೋಜಿ ಹೊಡೈತ್ ನೋಡವ ಏ ನನ್ನ ಮಗಳೇ ಹಾ ಸೋಜಿ ಹೊಡೆದೈತ ಅಮ್ಮ ಹಂಗಂದ್ರ ಏನಕತಿ ಅದ್ನ ಕೇಳೋನಿಲ್ಲ ಕೇಳುವ ಸೋಜಿಗೆ ಅಂದ್ರೆ ಏನು ನನ್ನ ಮಗ ಸೋಜಿಗೆ ಸೋಜಿಗೆ ತಿಳಿಲ್ಲ ನಂಗೆ ತಿಳಿಲಾರಕ್ಕೆ ಕೇಳಕ್ ಬಂದೇನು ನಿನ್ನ ಮಗಳ ಹಂಗ ಉದ್ದಕ್ಕೆ ಮುಂದಿನ ವರ್ಷ ಬರೋಲ್ಗಾಕೆ ಒಂದ್ ಗಂಡು ಪುತ್ರ ಹಡ್ತಾಳ ನೋಡು ಎಷ್ಟೋ ಪೂಜಾರಿ ನಮಸ್ಕಾರ ಯಪ್ಪ ಯವ್ವ ಹಾ ಬರೋಬರಿ ಆಗ್ತದ ಏನಾತ್ವಾ ಉಳಿದಿಲ್ಲ ಏನಾತ ಹಂಗ ಅಂದ್ರ ಮುಂದಿನ ವರ್ಷ ಬರೋದಕ್ಕ ಯವ್ ನೀ ಈಗ ಹೆಂಗ್ ಬಂದಿಲ್ಲ ಹಂಗ ಬರಂಗಿಲ್ಲ ಹೆಂಗ್ ಬರೋದ ಹೇ ಅಮ್ಮ ಇನ್ ಮುಂದೆ ಅಮ್ಮ ನಾವು ಬಂದಿದ್ದು ಒಂದ ಆಯ್ತು ಅಮ್ಮ ಪೂಜಾರಿ ಹೇಳಿದ್ದು ಒಂದ ಆತು ನಮ್ಮ ಇರಾಕ್ ಹೇಳ್ತು ಒಂದ ಆತು ಹಾಗಾದ್ರೆ ಇನ್ ಮುಂದೆ ಅಮ್ಮ ನಾವಾದ್ರು ಕರ್ಪೂರ ಹಚ್ಚಿ ಕಾಯದ್ರೆ ಒಡಿಸಿದು ಇನ್ ಮುಂದೆ ಬಟ್ಲ ಇಸ್ಕೊಂಡ್ ಬರೋಂತಳಾಗ ಇಸ್ಕೊತಾರಲ್ಲ ಏ ಪೂಜಾರಿ ಬಟ್ಲ ಕೊಡಕ ದಕ್ಷಿಣ ಕೊಡಕ ಏ
ದಕ್ಷಿಣ ಹಳೇದು ಒಂದ್ ಐತಿ ತಗೊಲ್ಲ. ಹಳೇದ್ ಬೇಡ ಹಳೇದ ಹಳೇದ್ ಬೇಡ ಸೌನಿ ಕಲ್ಲಾಗೈತಿ. ಹೊಸ ದುಡ್ಡು ಬೇಕು ನಂಗೆ. ಯವ್ವ ಈ ನನ್ ದುಡ್ಡು ರೆಡಿ ಹೊತ್ತು ಹೌದಾ ಆ ಮುದುಕಾಯಿ ಎಲ್ಲೆಲ್ಲಿ ತಿಕ್ಕೈತಿಪ್ಪ. ತೆಕ್ಕಿ ಎಲ್ಲ ಸೌನಿ ಕಲ್ಲಾಗೈತಿ. ಹೊಸ ದುಡ್ಡು ಇದ್ರೆ ಕೊಡ. ಈ ದುಡ್ಡು ನಡೀತಿಲ್ಲ. ಏನ್ ದುಡ್ಡು ಏ ಪಳ ಹೊಳೆ ಆಯ್ತು. ಬಿಡಿ ಸಾಕು ಬಟ್ಲ ಕೊಡ ಅಲ್ಲೇ ಮುಚ್ಚ ಬಾಯಾಗ ಇಸ್ಕೊಂಬ ಬಟ್ಲ ಬಟ್ಲ ತರೋ ಬಾಡ್ಯ ಹಂಗಂಗಿಲ್ಲ ಅವಂಗ. ಏನೇ ಬರಮ್ಮ ಇನ್ನು ಮುಂದೆ ನಾವಾದ್ರೂ ನಮಸ್ಕಾರ ಮಾಡಿ ಹೋಗು ನಡಿವಾ. ಏನೋ ಪೂಜಾರಿ ನಮ್ ಕೈ ಅಂದ್ರೆ ಹೊಡ್ಕೊಡ್ಬೇಕಾಯ್ತು ನೋಡು. ಏನು ಬಳ ನಿಮ್ ಕಾಯಾರ ಕೊಡ್ಬೇಕನ್ನು. ನಮ್ ಕೈ ತಗೋಬೇಕಾಯ್ತು ನೋಡು. ಹರ ಪಟ್ ಏನೋ ಪೂಜಾರಿ ನಮ್ ಕೈ ಕೊಡ್ಬೇಕಾಯ್ತು ನೋಡು. ನಿಮ್ ಕಾಯ ಅಂತ ತಗೊಂತ ನಾವು ಏನೋ ಸಂಗಣ್ಣ ಕೈ ತಗೋಬೇಕಾಯ್ತು ನೋಡು. ಹಲೋ ಏನು ಬಾಣ ಹಾ ನಿನ್ನ ಕೈ ಇಟ್ಕೊಟ್ಟು ಎರಡ ಏನು ಬಾಣ ಹಾ ಬಟ್ಲೆ ಇಟ್ಟು ಬರ್ಬೇಕಾಯ್ತು. ಏನಾಗ ಸಂಗಣ್ಣ ನಾಕ ಏನು ಬಾಣ ಹಾ 3 ಬಟ್ಲು ಬಂದಾವ. ಹಾ ಇನ್ನೊಂದ್ ಬಟ್ಲೆ ಐತಿ ಕೇಳ್ಬೇಕಾಯ್ತು. ಏನೋ ಸಂಗಣ್ಣ ಪೂಜಾರಿ ಕೇಳ್ಬರ್ತಾನ ಸ್ವಲ್ಪ ಹೇಳ್ಬೇಕಾಯ್ತು. ಏನೋ ಪೂಜಾರಿ ನಿನ್ನ ಕೈಯಾಗ ಕಾಯಿ ಇಟ್ಕೊಟ್ಟಿನಿ. ಕಾಯಿ ಯಾರು ಕೊಟ್ಟಿದ್ದೆ? ಮತ್ ಬಟ್ಲ ಇಟ್ಕೊಟ್ಟಿ. ಬಟ್ಲ ನಾಕ್ ಬರ್ಬೇಕು. ಹಾ ಮತ್ 3 ಕೊಟ್ಟಿದಿಲ್ಲ. ನೀ ಹೊಲಕ್ ಬಾದ್ರೆ ಒಂದ್ ಚೂರು ಕಣಿಕೆ ಕುಡುದಿಲ್ಲ. ಮನಿಗೆ ಬಾದ್ರೆ ಒಂದ್ ರೊಟ್ಟಿ ಕುಡುದಿಲ್ಲ. ಅದಕ್ಕಾಗಿ ಆ ಬಟ್ಲ ಒಂದ್ ಹಿಡ್ಕೊಂಡ ನೋಡು. ಹುಟ್ಟ್ಯಾಗ ಏನು ಹೋಗಿಲ್ಲ ಸಂಗಣ್ಣ. ಹೊಲಕ್ ಬಂದ್ರ ಒಂದ್ ಸೂಡ್ ಕಣಿಕಿ ಕುಡುದಿಲ್ಲ. ಮನ್ಯಾಗ ಬಂದ್ರೆ ಈಕಿ ಉಟ್ಕೋರಕ ಒಂದ್ ಏನೋ ಕುಡುದಿಲ್ಲತ್ತೆ. ಆ ಬಟ್ಲೆ ಅದು ಹುಗ್ಗ್ಯಾಗಾದ್ರ ಹೋಗುತ್ತ ಅಂತ ಹೇಳತ್ ನೋಡು ಪೂಜೆ. ಏನಾಗಲ್ಲ ಬಾಣ ಇದ್ರೆ ಇರ್ಲಿ. 1000 ಮಂದಿ ಹುಗ್ಗ್ಯಾಗ ಒಡದ್ ಹಾಕಿರ 1000 ಮಂದಿ ಉಣ್ತೈತಿ. ಇದ್ರೆ ಇರ್ಲಿ ನಾವಾದ್ರ ಉಣ್ಣು ನಡೆದ ನಾವು ಹೇಳಿ ಪರಮ ಅಮ್ಮ ಘಾತವಾಯ್ತಮ್ಮ ಘಾತವಾಯ್ತು. ಏನ್ ಗಾತ ದೇವ ಅಮ್ಮ ಹೇಳ್ತೀನಿ ಕೇಳು. ನನ್ನ ಮಗಳ ಚಂದವಾಗಿ ಪರಮ ಏನು ಗಾತವನಾದಿತ ಪರಮ ಕೇಳೆ ಕೊಲಾಗಿನ ಸರಿ ಗೋದಿತ ಪರಮ ಹತ್ತಿಂದ ಸರಿಗೆಲ್ಲ ಸೆರ ಬಂಗಾರ ಸರಿಗೆ ಹತ್ತಿಂದ ಸರಿಗೆಲ್ಲ ಸೆರ ಬಂಗಾರ ಸರಿಗೆ ಏನು ಗಾತವನಾದಿದ ಪರಮ ಕೇಳೆ ಒಳಗಿನ ಸರಿ ಗೋದಿತ ಪರಮ ಗಂಡ ಈರನ ಮುಂಡ ಏನು ಹೇಳಲೆ ಕೊಂಡ ಗಂಡ ಈರನ ಮುಂದ ಏನು ಹೇಳಲು ಕೊಂಡ ಏನು ಗಾತವನಾದಿತ ಪರಮ ಕೇಳೆ ಒಳಗಿನ ಸರಿ ಗೋದಿತ ಪರಮ
ಏನೇ ಪರಮ ಹಾ. ಅಮ್ಮ ನನ್ನ ಕೊಳ್ಳಲಿರುವಂತಹ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತು. ಇನ್ನು ಮುಂದೆ ನನ್ನ ಗಂಡ ಹೀರೆ ಕೇಳಿದ್ರೆ ಪರಮ ನಾನು ಏನು ಅಂತ ಹೇಳಲಿ. ಅವ್ವ ತೆರಿಗೆ ತಮಗೆಲ್ಲ ಪೂಜಾರಿ ಕೈಯ ಕೊಟ್ಟಿದ್ದಾನ. ಆಹಾ ಏನೇ ಪೂಜಾರಿನ ಪರಮ ತಗೊಂಡ್ ಇಟ್ಕೊಂಡಿರ್ಬೇಕ. ಪರಮ ನಾನು ಚರಿಗೆ ತಾಟ ಕೇಳತ್ತಿಲ್ಲ. ಹಾ ಅಮ್ಮ ನನ್ನ ಕೊಳ್ಳಾಗಿರುವಂತ ಸರಿಗೆ ಹೋದಂತ ಹೇಳತ್ತನ. ಅವ್ವ ಹೆಂಗ್ ಮೈ ಮರ್ತ್ ನಿಂತಿದ್ಯ. ಏನೇ ಪರಮ ಹ್ಮ್. ಈ ಜಾತ್ರೆ ಗದಲದಲ್ಲಿ ಹಾ. ನಮಸ್ಕಾರ ಮಾಡುವಾಗ ಅಮ್ಮ ಸರಿಗಾದ್ರೂ ಕಳೆದು ಹೋಯ್ತು. ಹಾ ಇನ್ನು ಮುಂದೆ ಹೇಗಾದ್ರೂ ಮಾಡಿ ಅಮ್ಮ ನೀನು ಪಾರ್ ಮಾಡ್ಬೇಕು ನೋಡಮ್ಮ. ಯವ್ವ ನಾ ಹೆಂಗ್ ಮಾಡ್ಲಿ. ಹೇಗಾದ್ರೂ ಮಾಡಿ ಪಾರ್ ಮಾಡಬೇಕು. ಯವ್ವ ಹಾ ನಿನಗೊಂದ್ ಟೈಮ್ ಬಂದೈತಿ. ಹೌದು. ನೀನ ಈಗ ನನಗ ಹೇಳಾಕತಿ, ಹಾ ನಾನು ಕೇಳ್ತಾನ ಬಿಡ. ಹಾ ನನಗೊಂದ್ ಟೈಮ್ ಬಂದಾಗ ನೀ ನನಗ ನನ್ನ ಮಾತ್ ನಡೆಸಿ ಕೊಡ್ತಾನ. ಕೈ ಮೇಲೆ ಕೈ ವಚನ ಕೊಟ್ರ ಹಾ ಹಾ ನಾ ನಿನ್ನ ಗಂಡಗೂ ಹೇಳಂಗಿಲ್ಲ, ನಿನ್ನ ಬಾವು ಮೈದನ್ಗೂ ಹೇಳಂಗಿಲ್ಲ. ಹೇಳುದಿಲ್ಲ. ಹಾ. ಏನೇ ಪರಮ ಹಾ. ಈಗ ನನಗ ಒಂದು ಪ್ರಸಂಗ ಬಂದೈತಿ. ಹಾ. ಅಮ್ಮ ನೀನು ನನ್ನ ಪಾರ್ ಮಾಡ್ತಿ. ಹ್ಮ್ ನಿನಗೂ ಅಂತದ್ ಏನಾದ ಪ್ರಸಂಗ ಏನೋ ಬಂದ್ರ ಬಂದ್ರ, ನಿನ್ನ ಮಾತು ನಾನು ಕೇಳಬೇಕ. ಕೇಳ್ಬೇಕು. ಕೇಳುವಂತ ಮಾತಿದ್ರ ಕೇಳ್ತಾನು, ಹಂತಿಂತ ಮಾತಿದ್ರ ಕೇಳಕ್ಕೆಲ್ಲ. ಶಾಂತಾದವ್ರಲಿ ಅವ ಹಾ ನನ್ನ ಮಾತು ನೀ ಕೇಳ್ಬೇಕು. ಈಗ ನಾ ಎಂತ ಮಾತು ಕೇಳಕತ್ತೇನ. ಹಾ ಹಾ ಈಗ ನಾ ಏನ್ ಹೇಳ್ಬೇಕು ನಿನ್ನ ಗಂಡಗ. ಹೌದಲ್ಲ. ಹಾ. ಏನೇ ಪರಮ ಹಾ ನಿನ್ನ ಮಾತು ನಾನು ಕೇಳಬೇಕಲ್ಲ. ಹೌದು ಹಾಗಂತ ಕೈ ಮೇಲೆ ಕೈ ಇಟ್ಟು ವಚನಾರ ಕೊಡ್ಬೇಕ. ಕೊಡ್ಬೇಕ. ಹಾಗಾದ್ರೆ ಹಿಡಿಯುವ. ಹಾ. ಅಮ್ಮ ಇನ್ನೊಂದು ಹೋಗೋಣಲ್ಲ. ಹಾ ನನ್ನ ಮಗಳ ಹೋಗೋಣ ನಡೆಯುವಂತ. ಕೂಡಿದಂತ ಸಭಾಕ್ಕೆ ವಂದನೆ ಮಾಡುತ್ತಾ, ಕಾಸಿಮನ ಮುಲ್ತಾನಿ ಅವರಾದ್ರೂ ನಮ್ಮ ತಾಳ ಬಾರಿಸಿದಕ್ಕಾಗಿ 20 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. 20 ರೂಪಾಯಿ ಅಲ್ಲ 20 ಲಕ್ಷ ತಿಳಿದು ಅವ್ರಿಗೂ ತುಂಬಾ ಆಭರಣ. ಕಾಸಿಮನ್ನ ಮುಲ್ತಾನಿ ಈ ತಾಳ ಭಾಷೆದಕ್ಕಾಗಿ ಅವರು ಕಲೆಯಕ್ಕಾಗಿ ಬೆಲೆ ಕೊಟ್ಟು 20 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬಾ ಅದೇ ರೀತಿಯಾಗಿ ಕಾಸಿಮಣ್ಣವರು ನಮ್ಮ ಕಲೆಗೆ ಮೆಚ್ಚಿ 20 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ತುಂಬಾ ಆಭಾರಾಗಿದ್ದೇನೆ. ಏನಾಗಲ್ಲ ಅಣ್ಣ. ಹಾ ಒಳಗಂದ್ರೆ ಹೊರಗೆ ಬರಂತಾವು. ನಾನು ಬಂದೆ ನೋಡು. ಏನಾಗಲ್ಲ ಅಣ್ಣ. ಹಾ ಈ ಜಾತ್ರೆಯಲ್ಲಿ ಬಂದ ಹಾ ಏನೇನ್ ಕಂಡಿ ಹೇಳ್ಬೇಕಾಯ್ತು ನೋಡು. ಏನೋ ವೇಳೆ ಸಂಗಣ್ಣ, ಹಾ ನೀ ಏನ ಕಂಡಿ ಹೇಳ್ಬೇಕಾಯ್ತು ನೋಡು. ಏನಾಗಲ್ಲ ಅಣ್ಣ. ಹಾ ಏನ್ ಕಂಡಿ ಹೇಳ್ಬೇಕಾಯ್ತು ನೋಡು. ಏನೋ ವೇಳೆ ಸಂಗಣ್ಣ, ಹಾ ಈ ಜಾತ್ರೆಯಾಗ ಬಂದ ಹಾ ಪಿ ಚಂಡ ಹಾ ಜೇಕ ಹಾ ನಾ ಆದ್ರೂ ಕಂಡೆ ನೋಡು. ಏನಾಗಲ್ಲ ಅಣ್ಣ. ಹಾ ಈ- ನೀ ಏನ್ ಕಂಡಿ ಹೇಳ್ಬೇಕಾಯ್ತು ನೋಡು. ಏನಾಗಲ್ಲ ಅಣ್ಣ. ಹಾ ಈ ಜಾತ್ರೆಯಲ್ಲಿ ಬಂದ ಮತ್ತೆ ಹೇಳ್ತಾನೆ ಕೇಳ್ತಾನೆ. ಅಗ್ದಿ ಚಂದವಾಗಿ ಹೇಳ್ಬೇಕಾಯ್ತು ನೋಡು.
ಏನು ಹೋಗಿಲ್ಲ ಸಂಗಣ್ಣ ಹಾ ನೀ ಹೇಳಿ ಮಾತ್ ನಾಕ್ ತಿಂಗ್ ಬಂದಿಲ್ಲ ಹಾ ನೀ ಚಂದವಾಗಿ ಹೇಳ್ಬೇಕಾಯ್ತು ಏನೋಗಲ್ಲ ಬಾಣ ಹಾ. ಈ ಜಾತ್ರೆಯಲ್ಲಿ ಬಂದ ಹಾ. ನಾದ್ರ ಒಂದ್ ಹೆಣ್ಣಾದ್ರ ಕಟ್ಟಿದ ನೋಡು. ಏನು ಹೋಗಿಲ್ಲ ಸಂಗಣ್ಣ ಹಾ ಈ ಜಾತ್ರೆಯಾಗ ಬಂದ ಹಾ ಹೆಣ್ಣ ಕಂಡ್ರ ಅದಕ್ಕೆ ಬಂದು ನನಗೇನ ಮಾಡಿದ್ರಿ ಏನೋಗಲ್ಲ ಬಾಣ ಹಾ. ಅಕ್ಕಿ ಕುಣಾಗ ಬರ್ತ ಕೇಳ್ಕೊಂಡ ಹಾ ಏನೋಗಲ್ಲ ಬಾಣ ಹಾ ಅಕ್ಕಿ ಅಡ್ಡದಾರಿ ಕಟ್ಟೆ ಹಾ ಅಕ್ಕಿನ ಕುಣಾಗ ಬರ್ತಾವ ಬಂದ ಹಾ. ನೀ ಯಾರು ಕೇಳ್ಕೊಂಡ್ ಬರ್ಬೇಕಾಯ್ತು ನೋಡು. ಏನು ಹೋಗಿಲ್ಲ ಸಂಗಣ್ಣ ಹಾ ಅಜ್ಜಿ ಕುನಾ ಕೊಡ್ತಾವ ಪೂರ್ಣ ಹೇಳ್ರ ಹಾ. ನಾ ಆದ್ರೂ ಕೇಳ್ಕೊಂಡ್ ಬರ್ತಾವ ಏನೋಗಲ್ಲ ಬಾಣ ಹಾ ಮಲ್ಲಿಗೆ ಹೂವ ಚೆಲ್ಲಿದಂಗ ಹಾ. ಚಲ್ಲ ಪಿಲ್ಲಿ ನೀರಿಗೆ ಹೋದಂಗ ಹಾ. ನಲಗ ಮಾಡಿ ಬಿಟ್ಟಾಳು ನವಲಿನ ಕಣ್ಣ. ಏನೋಗಲ್ಲ ಬಾಣ ಇದನ್ನ ಕುಣಾಗ ಬರ್ತಾ ಹಿಡ್ಕೊಂಡ ಹೋಗಿ ಬರ್ಬೇಕಾಯ್ತು ನೋಡು. ಏನು ಹೋಗಿಲ್ಲ ಸಂಗಣ್ಣ ಹಾ ನಾ ಆದ್ರೂ ಹೋಗಿ ಬರ್ತಾನ ನೀವ್ ಸ್ವಲ್ಪ ತಿಳ್ಕೊಬೇಕಾಯ್ತು. ಅಯ್ಯೋ ಬದ ಸ್ವಲ್ಪ. ಏನೋಗಲ್ಲ ಬಾಣ ಮತ್ತಾರ ಹೇಳ್ತಾನೆ ಕೇಳ್ತಾವ. ನೀ ಚಂದವಾಗಿ ಹೇಳ್ಬೇಕಾಯ್ತು.
ಏನ್ ಹೇಳ ಅಣ್ಣ ಹಾ. ನಾ ಏನ್ ಮಾತಾಡ ತಿಳಿಬಂತಾನ ಏನು ಹೋಗಿಲ್ಲ ಸಂಗಣ್ಣ ಹಾ. ನೀ ಏನ್ ಮಾತಾಡ್ ತಿಳಿ ಬಂದಿಲ್ಲ ಅದಿ ಚೆನ್ನಾಗಿ ಏನ್ ಹೇಳ ಅಣ್ಣ ಹಾ. ನಾನಾದ್ರೂ ಸೋಚ್ಕೊಂಡ ನೋಡು ಏನು ಹೋಗಿಲ್ಲ ಸಂಗಣ್ಣ ಹಾ ನೀ ಅದ್ರ ಸೋಚ್ಕೊಂಡ್ರೆ ಹಾ. ಅದಕ್ಕೆ ಬಂದ ಏನ್ ಮಾಡ್ತಿ ಏನ್ ಹೇಳ ಅಣ್ಣ ಹಾ. ಏನ್ ಹೇಳ ಅಣ್ಣ ಹಾ. ಅಕ್ಕಿ ಬಾನ ಬಂದ ಹಾ. ಯಾವ ಪ್ರಕಾರ ಇರ್ಬೇಕು ಯಾವ ಪ್ರಕಾರ ಇರ್ಬೇಕು ಏನ್ ಹೇಳ ಅಣ್ಣ ಹಾ. ನೋಡ್ಕೊಡ ಕಂಡ ಇರ್ತಿತ್ತಲ್ಲ ಹಾ. ಅದ ಪ್ರಕಾರ ಅಕ್ಕಿದ ಅಕ್ಕಿ ಗಲ್ಲ ಆದ್ರೆ ಇದ್ರ ನೋಡು ಏನು ಹೋಗಿಲ್ಲ ಸಂಗಣ್ಣ ಹಾ ಅಕ್ಕಿ ಗಲ್ಲು ಬಂದ ಹಾ ನೋಡ್ಕೊಂಡು ಕರಡಿ ಹಂಗಿದ್ರ ಅದಕ್ಕೆ ಬಂದ ನನಗೇನು ಮಾಡಂದಿ ಏನು ಗಳ ಬಂತಿತ್ತು ಅಲ್ಲದ ಹಾ. ಅಕ್ಕಿ ಹಾಲು ಬಂದ ಯಾವ ಪ್ರಕಾರ ಇರ್ಬೇಕು ಯಾವ ಪ್ರಕಾರ ಇರ್ಬೇಕು ದಾಳಂಬ್ರಿ ಬೀಜ ಯಾವ ಪ್ರಕಾರ ಇರ್ತಾವಲ್ಲ ಹಾ. ಅದ ಪ್ರಕಾರ ಅಕ್ಕಿ ಹಾಲು ಆದ್ರೆ ಇರೋದ್ ನೋಡು ಏನು ಹೋಗಿಲ್ಲ ಸಂಗಣ್ಣ ಹಾ ಅಕ್ಕಿ ಹಲ್ಲು ಬಂದ ಹಾ ದಾಳಂಬ್ರಿ ಬೀಜನ ಹಂಗಿದ್ರ ಅದಕ್ಕೆ ಬಂದ ನನಗೇನು ಮಾಡಂದಿ ಏನು ಗಳ ಬಾನ ಹಾ. ಈ ಬರ ಬಜಾರ ಜಾತ್ರೆ ಮಾಡ್ಕೊಂಡ ಹಾ. ಅಕ್ಕಿನ ಆಟಗಾರಿ ಕಟ್ಟೆ ಹಾ. ನೀರ್ ಹಾಕಿ ಕುಣ ಗುರ್ತಾದ್ರೆ ಕೇಳ್ಕೊಂಬರ್ಬೇಕಾಯ್ತು ನೋಡು ಏನು ಹೋಗಿಲ್ಲ ಸಂಗಣ್ಣ ಹಾ ನಾ ಆದ್ರೂ ಹೋಗಿ ಬರ್ತಾನ ನೀವ್ ಸ್ವಲ್ಪ ಕಲಿಬೇಕಾಯ್ತು ಹಾಗಾರೆ ಮಾಡತ್ ನಾವು ಏನ್ವಾ ತಂಗಿ ಬರ್ ಬಜಾರ್ ಹಿಡ್ಕೊಂಡ ಆಹಾ ಶ್ರೀಮಂತ ಮಗಳಂಗ ಹೊಟ್ಟಿದಿ ಹಾ ಹಾ ನೀನ ಕೂನ ಗುರ್ತ ಹೇಳ್ರ ಹೇಳಿದ್ರ ನಾ ಅದ್ರ ಹಾಯ್ದು ಬಿಡ್ತಾನ ನೋಡುವ ಏನ್ ಪಣ್ಣ ಹಾ. ನನ್ನ ಗುಣ ಗುರ್ತ ಹೇಳಿದ್ರ ನೀವು ದಾರಿ ಬಿಡ್ತೀರಿ ಹಾ. ಇಲ್ಲದಿದ್ರೆ ಏಕ ದಾರಿ ಬಿಡುದಲ್ಲ ಅಂತೀರಲ್ಲ ಬಿಡುದು ನಾ ಹೇಳ್ತೀನಿ ಕೇಳು ಅಗ್ನಿ ಚಂದ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ಚರವಲ್ಲ ಬಿಡೋ ದಾರಿ ಬಿಡೋ ದಾರಿ ಹುಡುಗಟ ಚಲವಲ್ಲ ನಾ ಕೇಳ್ರಿ ಏರಿ ಬಂದಿದ್ದು ನೆತ್ತಿ ಮ್ಯಾಲ ತಲೆಯ ಮ್ಯಾಲ ಬಿಡೋ ದಾರಿ ಹುಡುಗಟ ಚರವಲ್ಲ ಬ್ಯಾಡ್ರೆ ಬೀಳುವೆ ನಿಮ್ಮ ಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಬಿಡು ದಾರಿ ಹುಡುಗಟ ಚಲವಲ್ಲ
ಅವ್ರೆ. ರೋಡಿ ಒಳಗ ಶಾಪುರ ಕರ ಕರ, ರೋಡಿ ಒಳಗ ಶಾಪುರ ಕರ ಕರ, ಬಿಡು ದಾರಿ ಬಿಡು ಬಿಡು ದಾರಿ, ಹುಡುಗಟ ಚಲೋದಲ್ಲ. ಏನ್ ಬಣ್ಣ, ನಾನು ನೋಡಿದ್ರೆ ಗಂಡುಳ ಗರತಿ, ಅತ್ತಿ ಮನೆ ಸೊಸಿ, ತೋರ್ ಮನೆ ಹೆಣ್ಣುಮಗಳು ಅನ್ನ ಪರಸ್ಪರ ಹೆಣ್ಣು ಮಕ್ಕಳನ್ನು ಅನ್ನ ದಾರಿಲಿ ದರಬದು ಚೆಲವಲ್ಲ. ಸುಮ್ಮನೆ ದಾರಿ ಬಿಡೋಂತ್ರಾಗ್ರೆ ಏನ್ವಾ ತಂಗಿ ನಿನ್ನ ಕೂನ ಗುರ್ತ ಹೇಳ್ರ ದಾರಿ ಬಿಡ್ತಾನ ಅನ್ನ. ಹಾಗಾದ್ರೆ ನಿಮ್ಮ ಕೂನ ಗುರ್ತ ಮೊದಲು ಹೇಳೋಂತ್ರಾಗ್ರೆ. ಏನ್ವಾ ತಂಗಿ ನಿನ್ನ ಕೂನ ಗುರ್ತ ಹೇಳ್ರ ನಾದ್ರೂ ಹಾದಿ ಬಿಡ್ತಾನ. ಇಲ್ಲಿ ಬಣ್ಣ ಮೊದಲು ನಿಮ್ಮ ಕೂನ ಗುರ್ತ ಹೇಳ್ರಿ. ಏನ್ವಾ ತಂಗಿ ನನಗ್ ಬಂದು ಬಾಳನ ಬಾಳನ ಅಂತ ನೋಡುವ. ಹೇಳಿ ಬಣ್ಣ, ಬಾಳನವರು ಈ ಕೂಡಿದಂತಹ ಸಭೆಯಲ್ಲಿ ಬಾಳ ಮಂದಿ ಇದ್ದಾರು. ಆದ ಕಾರಣ ನಿಮ್ಮ ಪೂರ್ತಿ ಅಡ್ರೆಸ್ ಹೇಳುವಂತ್ರಾಗ್ರಿ. ಏನ್ವಾ ತಂಗಿ ನನಗ್ ಬಂದು ಹುರ್ಕಾಡ್ಲಿ ಬಾಳನ ಬಾಳನ ಅಂತ ನೋಡುವ. ನಿಮಗ ಬಂದು ಹುರುಕಡ್ಲಿ ಬಾಳಪ್ಪಣ್ಣ ಹುರುಕಡ್ಲಿ ಬಾಳಪ್ಪಣ್ಣ ಅಂತಾರ. ಇನ್ನು ಮುಂದೆ ನಿಮ್ಮ ಕೂನ ಗುರ್ತ ನನಗಾದ್ರೂ ಗೊತ್ತಾಯ್ತ್ರಿ. ನಾನು ದಾರಿ ಬಿಡುತ್ತೇನೆ ಹೋಗುವಂತ್ರ. ಏನ್ವಾ ತಂಗಿ ನನ್ನ ಕೂನ ಗುರ್ತ ಕೇಳಿದೆ, ನಿನ್ನ ಕೂನ ಗುರ್ತ ಹೇಳ್ರ ನಾದ್ರೂ ಹಾದಿ ಬಿಡ್ತಾನ ನೋಡುವ. ಏನ್ ಪನ್ನ, ಹಾಗಾದ್ರೆ ನನ್ನ ಕೂನ ಗುರ್ತ ಹೇಳ್ಬೇಕಲ್ಲ, ಹೇಳಿದ್ರೆ ದಾರಿ ಬಿಡ್ತೀರಿ. ದಾರಿ ಬಿಡ್ತಾನ ಅನ್ನ. ಹಾಗಾದ್ರೆ ಹೇಳ್ತೀನಿ ಕೇಳು. ಬಾನ ಕೇಳು ಚಿತ್ತ ಕೊಟ್ಟ, ಬಾಳ ಬಣ್ಣ ಕೇಳು ಚಿತ್ತ ಕೊಟ್ಟ, ನನ್ನ ತವರು ಮನಿ ಬಯಲುವಾಡ ಕಂಡನ ಮೆಟ್ಟ. ಆ ಬಾಳಣ್ಣ ಕೇಳು ಚಿತ್ತ ಕೊಟ್ಟ, ನೀನು ಬಾಳ ಬಣ್ಣ ಕೇಳು ಚಿತ್ತ ಕೊಟ್ಟ, ನನ್ನ ತವರು ಮನಿ ಬಯಲುವಾಡ ಕಂಡನ ಮೆಟ್ಟ. ಬಸವಂತ ಮಯ ದುರ, ಇರ ಪಕ್ಷಿ ಬಸವಂತ ಮಯ ದುರ, ಲಗ್ಲರಿರೆ ಆಗಬೇಕು ಪ್ರಾಣನಾಥ. ಇರ ಪಕ್ಷಿ ಬಸವಂತ ಮಯ ದುರ, ಇರ ಪಕ್ಷಿ ಬಸವಂತ ಮಯ ದುರ, ಲಗ್ಲರಿರೆ ಆಗಬೇಕು ಪ್ರಾಣನಾಥ. ಅನ್ನ ಹೇಳ್ತೀನಿ ಕೇಳ್ರಿ. ಆ ಬಾಳಣ್ಣ ಕೇಳು ಚಿತ್ತ ಕೊಟ್ಟ, ನೀನು ಬಾಳ ಬಣ್ಣ ಕೇಳು ಚಿತ್ತ ಕೊಟ್ಟ, ನನ್ನ ತವರು ಮನಿ ಬಯಲುವಾಡ ಕಂದನ ಮೆಟ್ಟ. ಏನ್ ಬಣ್ಣ, ಹಿರಿ ಪಕ್ಷಿ ಬಸವಂತರ ಬಂದು ನನಗೆ ಮೈದೂರ್ನಾಗಬೇಕು, ಆ ಲಗಳ ನೀರೇ ಬಂದು ನನಗೆ ಪ್ರಾಣಕಾಂತ ಆಗಬೇಕು. ನನಗೆ ಬಂದು ಗಂಗಾ 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 ಅಂತಾರ ನೋಡ್ರಿ. ಏನೋ ತಂಗಿ ಗಂಗಾ ಗಂಗಾ ನಾವ್ರಿ ಈ ಸಭಾದಾಗ ಬಾಳ ಮಂದಿದಾರು, ಅಗದಿ ಪೂರೈಸಿರ ಅವಾಗಾಯ್ತಲ್ವ. ಏನ್ ಬಣ್ಣ, ನನಗೆ ಬಂದು ಲಗಳರ ಗಂಗಾ ಲಗಳರ ಗಂಗಾ ಲಗಳರ ಗಂಗಾ ಅಂತಾರ ನೋಡ್ರಿ. ಏನೋ ತಂಗಿ ನಾ ಆದ್ರೂ ದಾರಿ ಬಿಡ್ತಾನ, ನೀ ಹೋಗ್ಬೇಕಾಯ್ತಲ್ವ. ಅಣ್ಣ ಇಷ್ಟೆಲ್ಲ ಕೂನ ಗುರ್ತ ಕೇಳಕ್ ಏನ್ರಿ ಕಾರಣ? ಏನ್ವ ತಂಗಿ ನಾ ಅಚಾನಕ್ ಅರವಾಯಿಗೆ ಬಂದ್ರ ನನ್ನ ತಂಗಿ ಒಂದ್ ನೀರ್ ಕೊಡ್ತಾಳ ಅಂತ ಹೇಳಿ ನಾ ಆದ್ರೆ ನಿನ್ ಕೂನ ಗುರ್ತ ಕೇಳ ನೋಡುವ. ಏನ್ ಬಣ್ಣ, ಅಕಸ್ಮಾತ್ ನೀವು ದಾರಿ ತಪ್ಪಿ ಅಣ್ಣ ನಮ್ಮ ಊರಿಗೆ ಬಂದ್ರೆ ಒಂದ್ ಹಚ್ಚಿರ ನೀರ ಒಂದ್ ಬತ್ತಿ ತಂಬಾಕ ಅಣ್ಣ ನಾನಾದ್ರೂ ಕೊಡ್ತೇನ್ರಿ. ನೀವಾದ್ರೂ ಬರ್ತೀರಲ್ಲ ಅಣ್ಣ, ಹೋಗುವಂತ್ರಾಗ್ರಿ. ಹಲೋ ಏನಾಗ ಸಂಗನ ಒಳಗಿದ್ರೆ ಹೊರಬರ್ಬೇಕಾಯ್ತು. ಸಹೋದರಿಯಾದ ಸುತ್ತುಮ್ಮ ಅಮ್ಮನಿಗೆ ಗಂಗಾನ ಪಾತ್ರೆಗೆ 25 ರೂಪಾಯಿ ಹಾಗೂ ಅವರ ತಾಯಿಯವರಿಗೆ 25 ರೂಪಾಯಿ ಕಾಣಿಕೆ ನೀಡಿದರೆ ಸ್ವೀಕರಿಸಬೇಕಾಗಿ ವಿನಂತಿ. ಸುತ್ತುಮ ಅಮ್ಮನಿಗೆ ಇವರು ಕೂಡ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಕಲಾ ಕಾಣಿಕೆಯಾಗಿ 25 ರೂಪಾಯಿ ಕೊಟ್ಟಿರ್ತಾರೆ. ಇದು 25 ಅಲ್ಲ 25,000 ಅಂತ ತಿಳಿದು ಅವರಿಗೆ ಕೊತ್ತಂತ ಮಾನ್ಯರಿಗೆ ತುಂಬಾ ಆಭಾರಾಗಿರುತ್ತೇನೆ. ಅದರಂತೆ ಕುತುಬುದ್ದೀನ್ ಅಮ್ಮನಿಗೆ ಅವರು ಕೂಡ ಗಂಗಾನ್ ಪಾತ್ರಕ್ಕೆ 25 ರೂಪಾಯಿ ಹಾಗೂ ಅವರ ತಾಯಿಯವರಿಗೆ 25 ನೀಡಿದರೆ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕುತುಬುದ್ದೀನ್ ಅಮ್ಮನಿಗೆ ಇವರು ಕೂಡ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಕಲಾ ಕಾಣಿಕೆಯಾಗಿ 25 ರೂಪಾಯಿ ಕೊಟ್ಟಿರ್ತಾರೆ. ಇದು 25 ಅಲ್ಲ 25,000 ಅಂತ ತಿಳಿದು ಅವರಿಗೆ ಕೂಡಿದ ಸಭೆಗೆ ತುಂಬಾ ಆಭಾರಾಗಿರುತ್ತೇನೆ. ಅದರಂತೆ ರಾಯಪ್ಪ ಹೊಸಮಣಿ